ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇವತ್ತು ಟನಲ್ ಬಗ್ಗೆ ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ ಸರ್. ಆರ್ ಅಶೋಕ್, ತೇಜಸ್ವಿ ಸೂರ್ಯ ಅವರೆಲ್ಲ. ಒಳ್ಳೆಯದು, ಜಾಗೃತಿ ಮೂಡಿಸಲಿ. ನಾನು ಈಗಾಗಲೇ ಹೇಳಿದ್ದೀನಿ, ಅಶೋಕ್ ಅಧ್ಯಕ್ಷತೆಯಲ್ಲೇ ಒಂದು ಸಮಿತಿ ಮಾಡ್ತೀನಿ, ರೆಡಿ ಇದ್ದೀನಿ ನಾನು. ಅವರೇ ಯಾರು ಮೆಂಬರ್ ಮಾಡಬೇಕು ಅಂತ ಹೇಳಿ ಅದು ಮಾಡಕ್ಕೆ ಹೇಳಿದ್ದೀನಿ. ಇದು ನನ್ನ ಆಸ್ತಿ ಅಲ್ಲ, ಇದು ಯಾರ ಆಸ್ತಿನೂ ಅಲ್ಲ. ಇದು ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾ ಇರೋಂಥ ಒಂದು ಯೋಜನೆ. ನಾನು ಎಲ್ಲ ಅಧ್ಯಾಯ ಮಾಡಿದ್ದೀನಿ. ನಾನು ಲಾಲ್ಬಾಗ್ನ ಹಾಳು ಮಾಡೋಕ್ಕೆ ಮೂರ್ಖನಲ್ಲ. ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ. ಲಾಲ್ಬಾಗಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾ ಇದೆ, ಎಷ್ಟು ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ರಾಜಕಾರಣ ಮಾಡಬೇಕು. ಇಡೀ ಬೆಂಗಳೂರಲ್ಲಿ ಟನಲಲ್ಲಿ ಮೆಟ್ರೋ ತಗೊಬರ್ಲಿಲ್ವಾ? ಟನಲಿಂದ ತಾನೇ ಮೆಟ್ರೋ ಬಂದಿದ್ದು. ಇವ್ರು ತಂದಿದ್ರಾ ಅದನ್ನ? ಹೋಗಿ ತೆಗ್ದು ದಾಖಲೆ ತೆಗೆಸಿ ನೋಡ್ಲಿ. ನಾನು ಆವತ್ತು ಕೃಷ್ಣವ್ರ ಕಾಲದಲ್ಲಿ ಏನು ಒಂದು ವರದಿ ಏನು ಕೊಟ್ಟೆ, ನಾನು 10 ದೇಶಕ್ಕೆ ತಿರುಗಿಬಿಟ್ಟು ಬಂದು ವರದಿ ಕೊಟ್ಬಿಟ್ಟು, ಆವತ್ತಿನ ಕಾಲದಲ್ಲಿ ಟನಲ್ಲು ಒಂದು ಪ್ರಪೋಸಲ್ಲು ವಾಜಪೇಯಿ ಅವರು ಇದ್ರು, ಅನಂತಕುಮಾರ್ ಇದ್ರು ಡೆಲ್ಲಿಲಿ. ಕೃಷ್ಣ ಅವರು ನಾವು ಹೋಗಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಅವತ್ತು ಪ್ರಾರಂಭ ಆಯಿತು. ಇವತ್ತು ನಾವೆಲ್ಲ ಅಧ್ಯಯನ ಮಾಡಿದ್ವಿ. ಅವ್ರಿಗೆ ಯಾವುದೇ ಅಭಿವೃದ್ಧಿ, ಈಗ ಜಾರ್ಜ್ ಅವ್ರ ಕಾಲದಲ್ಲಿ ಇದನ್ನ ಸ್ಟೀಲ್ ಫ್ಲೈಓವರ್ ಮಾಡಬೇಕು ಅಂತ ವಿರೋಧ ಮಾಡಿದ್ರು. ಸೊಲ್ಯೂಷನ್ ಏನು? ಈಗ ಅವ್ರು ಹೇಳ್ತಾ ಇದ್ದಾರೆ, ಯಾರೊಬ್ಬ MP ಬಂದು ಮಾತಾಡ್ತಾ ಇದ್ದಾರೆ, ಇದನ್ನ ರೈಲ್ ಮಾಡಿ ಅಂತ. ಎಲ್ಲಿದೆ ರೈಲ್ ಮಾಡೋಕ್ಕೆ? ಸೆಂಟ್ರಲ್ ಗೌರ್ಮೆಂಟ್ ಇದೆ, ಮಾಡಲಿ ರೈಲು. ಅದೇನೋ RTPS ಇದನ್ನ ಮಾಡ್ಬೇಕಂತೆ. ಅದೇ ನಾವು BRTS ಏನೋ ತಲೆ ಇದೆಯಾ? ಬೆಂಗಳೂರಲ್ಲಿ ಎಲ್ಲರೂ ಜಾಗ ಇದೆಯಾ RTPS ಮಾಡಕ್ಕೆ? ದಿನಕ್ಕೊಂದು 100 ಜನ ಸಾಯ್ತಾರಷ್ಟೇ. ಜಾಗ ವಿದ್ಯಾರ್ಥಿಗಳನ್ನ ಈ ಸಮಾಜಕ್ಕೆ ಕೊಟ್ಟಂತ ವ್ಯಕ್ತಿ ಇದ್ದಾರೆ. ನಾನು ಯಾಕೆ ಅಂದ್ರೆ ಕೆಳಗಡೆ ಮಟ್ಟದಿಂದ ಮೇಲ್ಗಡೆ ಮಟ್ಟದವರು ಕೂಡ ಈ ಸಂದರ್ಭದಲ್ಲಿ ಇವತ್ತು ಚರ್ಚೆ ಮಾಡ್ತಾರೆ. ಇನ್ನೊಬ್ಬರು ನಿಮಗೆ ಹೇಳ್ತೀನಿ, ಸೀತಾರಾಮ್ ಶೆಟ್ಟರ್ ಅಂತ ಒಬ್ಬರು ಇದ್ದಾರೆ. ಅವರು ನಮ್ಮ ಈ ಮೆಡಿಕಲ್ ನಮ್ಮ ಇವ್ರ ಬಾಂಬೆದವರು, ನಮ್ಮ ಡಾಕ್ಟರ್, ನಮ್ಮ ಇವ್ರ ಬಾಂಬೆದವರು ಒಂದು ಅಕ್ಯುಡೇಟ್ ಅಂತ ಒಂದು ಮಾಡ್ತಾರೆ. ಅಕ್ಯುಡೇಟ್ ಅಂತ ಅಂದ್ಬಿಟ್ಟು ನೀವು ಯಾರಾದ್ರೂ ಅವಕಾಶ ಸಿಕ್ಕಿದ್ರೆ ನೀವು ಹೋಗ್ಬೇಕು. ಈ ಬೆಂಗಳೂರಿಗೆ ನಾವು ನೀರು ತರಬೇಕು ಅಂತ, ಕೋಲಾರಿಗೆ, ಚಿಕ್ಕಬಳ್ಳಾಪುರಕ್ಕೆಲ್ಲ ನೀರು ತರಬೇಕು ಅಂತ ಹೇಳಿ ನಾವು ಹೊರಟಿದ್ದೇವೆ. ಒಂದು ಇಡೀ ಏಷ್ಯಾದಲ್ಲಿ ಒಂದು ವಿಶೇಷವಾದಂತಹ ಇಂಜಿನಿಯರಿಂಗ್ 43 ಮೀಟರ್ ಮೇಲೆ ಒಂದು ಅಕ್ಯುಡೇಟ್ ನೀರು ಹೋಗ್ತದೆ. ಲಾರಿಗಳು ಕೂಡ ಓಡಾಡಬಹುದು, 2 ಲಾರಿಗಳು ಆ ಕಡೆ ಓಡಾಡಬಹುದು. ಇದು 110 ಕಿಲೋಮೀಟರ್. ಬಹುಶಃ ಯಾರಿಗಾದ್ರೂ ಅವಕಾಶ ಸಿಕ್ಕಿದ್ರೆ ನೀವು ಹೋಗಿ ನಮ್ಮ ಇಂಜಿನಿಯರ್ಸ್ ವಿಧಾನ ನಾವು ಓಪನ್ ಮಾಡಿ ನಾನು ಹೇಳ್ತೀನಿ, ನೀವು ನೋಡಿ. ಅಂತ ಸುಂದರವಾದಂತ ಏನು ಶಕ್ತಿ ಇದೆಯಲ್ಲ, ಅಂತ ವಿನ್ಯಾಸ ಇದೆಯಲ್ಲ, ಇವತ್ತು ಇಡೀ ನಮ್ಮ ಭಾರತ ಪಾಲಿಸ್ಕೊಳ್ಬೇಕು. ನೀವೆಲ್ಲ ನಮ್ಮ ಭಾಷೆ ಉಳಿಸ್ಕೊಂಡು ಬಂದಿದ್ದೀರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಬಂದು ಬೆಳಗ್ಗೆ ಬಂದು ನಮ್ಮ ಶಾಲಾ ನಮ್ಮ ಏನು ಒಂದು ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಮುಖಂಡರುಗಳು, ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಎಲ್ಲ ಅಧ್ಯಾಪಕರು, ಅಧಿಕಾರಿಗಳು, ಮಂತ್ರಿಗಳ ಮುಖಂಡತ್ವದಲ್ಲಿ ಬಹಳ ಉತ್ತಮವಾದಂತಹ ಮನರಂಜನೆಯಾದಂತಹ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಏರ್ಪಾಡು ಮಾಡಿದ್ದೀರಿ. ನಾವೆಲ್ಲ ನಿಮ್ಮ ಜೊತೆ ಎಲ್ಲ ಸಂದರ್ಭದಲ್ಲಿ ಇದ್ದೇವೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಎಂದು ಹಾರೈಸಿ ಮತ್ತೊಮ್ಮೆ 70 ವರ್ಷದ ಈ ಶುಭ ಸಂದರ್ಭದಲ್ಲಿ ಶುಭಾಶಯ ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೆಳಗಾವಿ ಜಿಲ್ಲೆಯ ರೈತರು ಒಂದು ವಾರದಿಂದನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಕಾರಣ, ಕಬ್ಬಿನ ಬೆಲೆಗೆ ಬೆಂಬಲ ಬೆಲೆ ಸೂಚಿಸಬೇಕು ಅನ್ನುವ ಉದ್ದೇಶ. ಬೆಂಬಲ ಬೆಲೆಯನ್ನು ನೀಡಿದರೆ ಅವರಿಗೆ ಅನುಕೂಲ ಆಗ್ತದೆ. ರೈತ ಬೀದಿಗೆ ಬರಬಾರ್ದು. ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು
ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದು ಯೋಗ್ಯ ಅನ್ನೋದು ನಮ್ಮ ಭಾವನೆ. ಮಂಡ್ಯ ಜಿಲ್ಲೆ ಬಿಟ್ರಿ ಅಂತಂದರೆ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ಜಿಲ್ಲೆ ಅಂತಂದರೆ ಅದು ಬೆಳಗಾವಿ ಜಿಲ್ಲೆ. ಅಂದಮೇಲೆ ಕಬ್ಬನ್ನೇ ಅವಲಂಬಿಸಿಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ರೈತರಿಗೆ ನ್ಯಾಯವನ್ನು ಒದಗಿಸುವ ಕೆಲಸ ಆಗಬೇಕು. ತಾವು ಶೀಘ್ರವಾಗಿ ಇದರ ಬಗ್ಗೆ ಆಲೋಚಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ರೈತರಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಮಾಡಿರಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.